ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಇವಾಗ BWSSB ಇದು ರೀನೋಟಿಫಿಕೇಶನ್ ಆಗಿದೆ. ಯಾರಾದರೂ ಸಿವಿಲ್ ಇಂಜಿನಿಯರ್ಸ್ ಹಾಕೋದಿದ್ರೆ ಹಾಕ್ಬೋದು. ಟೈಮ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲಿ ನಾನು ಕೂಡ ನಂದೊಂದು ಡೈಲಿ ರುಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ನಾನು ಕೂಡ ಒಂದು ಆಸ್ಪಿರೆಂಟೇ ಇದ್ದೀನಿ BWSSBದು. ಇಫ್ ಯಾರಿಗಾದರೂ ಮೋಟಿವೇಶನ್ ಅನಿಸ್ತಾ ಇದ್ದರೆ ಪ್ಲೀಸ್ ನನಗೆ ಒಂದು ಕಮೆಂಟ್ ಮಾಡಿ. ಮತ್ತು ನಾನೊಂದು ಸೀರೀಸ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮೇ ಬಿ 70 to 75 ಡೇಸ್ ತೊಗೊಳುತ್ತೆ ಅನಿಸುತ್ತೆ ಎಕ್ಸಾಮ್ ಮತ್ತೆ ಆಗೋದಕ್ಕೆ. ಸೊ ಇಫ್ ಎನಿಬಡಿ ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಕಾಮೆಂಟ್ ಡೌನ್. ಎಲ್ಲರೂ ನಿಮಗಿರೋ ಡೌಟ್ಸ್ಗಳನ್ನ ನೀವು ಮೆಸೇಜ್ ಮಾಡಿ. ಇವನ್ ನನಗೇನಾದರೂ ಇದ್ದರೆ ನಾನು ಕೂಡ ಮೆಸೇಜ್ ಮಾಡ್ತೀನಿ, ಅಂದರೆ ಕಾಮೆಂಟಲ್ಲಿ ಮೆಸೇಜ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಡಿ ಆ್ಯಂಡ್ ಲೆಟ್ಸ್ ಕ್ರ್ಯಾಕ್ ದ ಎಕ್ಸಾಮ್. ಇವಾಗ ನಾನು ಕೂಡ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ದೀನಿ. ಮೇ ಬಿ ಆಲ್ರೆಡಿ ತುಂಬ ಜನ ಪ್ರಿಪೇರ್ ಆಗಿರ್ಬೋದು, ಪೋರ್ಷನ್ ಕೂಡ ಕಂಪ್ಲೀಟ್ ಮಾಡಿರ್ಬೋದು. ಬಟ್ ನೆವರ್ದಲೆಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅವಾಗಲೇ ನಮ್ಮದು ಒಂದು ಡೇ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಸೊ ನಾನು ತುಂಬ ಲೇಟ್ ಇದ್ದೀನಿ, ಬಟ್ ಹೋಪ್ಫುಲಿ ಐ ವಿಲ್ ಕಂಪ್ಲೀಟ್ ದ ಸಿಲೆಬಸ್. ವಿಶ್ ಮಿ ಗುಡ್ ಲಕ್. ಮತ್ತು ಯಾರಾದರೂ ನಿಮಗೆ ಏನಾದರೂ ಇದ್ರ ಬಗ್ಗೆ ಹೆಚ್ಚಿಗೆ ಯಾವುದಾದ್ರು ರಿಸೋರ್ಸ್ಗಳನ್ನ ಯಾವ ಥರ ಓದಬೇಕು, ಏನು ಮಾಡಬೇಕು ಏನಾದರೂ ಗೊತ್ತಿದೆ ಪ್ಲೀಸ್ ಕಮೆಂಟ್ ಡೌನ್ ಮಾಡಿ, ನನಗೂ ಹೆಲ್ಪ್ ಆಗುತ್ತೆ. ಮತ್ತು ಈ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋರಿಗೆ ನನ್ನೊಂದು ಸಜೆಷನ್, ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್, ಪ್ಲೀಸ್ ಡೋಂಟ್ ಕೀಪ್ ಓನ್ಲಿ ಒನ್ ಗೋಲ್. ಪ್ಲ್ಯಾನ್ ಬಿ ಕೂಡ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಯು ನೆವರ್ ನೋ ವೆನ್ KE or KPSC ವಿಲ್ ಕ್ಯಾನ್ಸಲ್ ದ ಎಕ್ಸಾಮ್ಸ್ ಆರ್ ಪೋಸ್ಟ್ಪೋನ್ ಇಟ್. ಸೊ ಬೆಟರ್ ನಿಮ್ಮ ಕೈಲಿ ಇನ್ನೊಂದು ಸ್ಕಿಲ್ ಕೂಡ ಸೈಡ್ ಬೈ ಸೈಡ್ ಕಲಿತಾ ಹೋಗಿ. ಬಿಕಾಸ್ ಒಂದನ್ನೇ ಡಿಪೆಂಡ್ ಆದರೆ ತುಂಬ ಕಷ್ಟ ಆಗುತ್ತೆ. ಟೈಮ್, ಏಜ್ ಎಲ್ಲನೂ ಮ್ಯಾಟ್ರ್ ಆಗುತ್ತೆ, ಮನಿ ಎಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ನನ್ನ ಕಡೆಯಿಂದ ಸಜೆಷನ್ ನಿಮಗೂ. ಯಾರಾದರೂ ನೀವು ಆಗಿ ಸ್ಟಾರ್ಟ್ ಮಾಡ್ತಾ ಇದ್ರೆ, ಇಫ್ ಇವರಿನ್ನ ಅರ್ಲಿ 25 ಅಂದರೆ 23 ಆ ಥರ ಇದ್ದರೆ ನಿಮ್ಮ ಟೈಮ್ನ ಚೆನ್ನಾಗಿ ಕೊಟ್ಬಿಟ್ಟು ಓದ್ಕೊಳ್ಳಿ. ಮೇ ಬಿ ಆ ಸೆಲೆಕ್ಷನ್ ಕೂಡ ಆಗುತ್ತೆ. ವಿಶ್ ಮಿ ಗುಡ್ ಲಕ್. ಆ್ಯಂಡ್ ಯಾರ್ಯಾರು ಬರೀತಾ ಇದ್ದೀರಿ ಅವ್ರು ಕೂಡ ತುಂಬ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಆಲ್ ದ ಬೆಸ್ಟ್. ನನ್ನ